ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎನರ್ಜೆಟಿಕ್ ರಾಶಿಯಾದಂತಹ ಮೇಷರಾಶಿ ಪುರುಷರ ಗುಣ ಸ್ವಭಾವಗಳೇನು, ಇವರ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳೇನು, ಇವರ ಬೆಸ್ಟ್ ಲಕ್ಕಿ ಕಲರ್ ಯಾವುದು, ಇವರ ಬೆಸ್ಟ್ ಲಕ್ಕಿ ನಂಬರ್ಸ್ ಯಾವುದು ಹಾಗೂ ಇವರ ಅದೃಷ್ಟದ ವೃತ್ತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಮೇಷರಾಶಿಯ ಪುರುಷರಾಗಿದ್ದರೆ ಅಥವಾ ಯಾರಾದರೂ ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ, ನಿಮ್ಮ ತಂದೆ, ಅಣ್ಣ, ತಮ್ಮ, ಪತಿ, ಪ್ರೇಮಿ, ಮಗ, ಸ್ನೇಹಿತರು ಯಾರಾದರೂ ಮೇಷರಾಶಿಯವರಿದ್ದರೆ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ಮನೆಯಾಗಿದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮೇಷರಾಶಿ ಅಗ್ನಿತತ್ವ ರಾಶಿಯಲ್ಲಿ ಬರುತ್ತದೆ. ಮಂಗಳ ಗ್ರಹನು ಅಗ್ನಿತತ್ವ, ಮೇಷರಾಶಿನೂ ಅಗ್ನಿತತ್ವ. ಇದು ಪರಾಕ್ರಮದ ಗ್ರಹ ಅಂತಲೂ ಕರೀಬಹುದು ಮಂಗಳ ಗ್ರಹ. ಆದ್ದರಿಂದ ಈ ರಾಶಿಯ ಪುರುಷರು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ. ಇವರು ತುಂಬ ಅಗ್ರೆಷನ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಮೇಷರಾಶಿಯ ಹುಡುಗರು ಬಹಳ ಪ್ರಾಕ್ಟಿಕಲ್ ಆಗಿರ್ತಾರೆ. ತನ್ನ ಮನಸ್ಸಿನ ಇಚ್ಛೆಯಂತೆ ನಡೆದುಕೊಳ್ತಾರೆ. ಯಾರ ಮಾತನ್ನು ಕೇಳುವವರಲ್ಲ, ಯಾರ ಮಾತಿಗೂ ಇನ್ಫ್ಲೂಯೆನ್ಸ್ ಆಗೋದಿಲ್ಲ ಈ ಮೇಷರಾಶಿಯ ಪುರುಷರು. ಮೇಷರಾಶಿಯ ಪುರುಷರನ್ನು ಆಟಿಟ್ಯೂಡ್ ಉಳ್ಳವರು ಅಂತಲೂ ಕರೀತಾರೆ. ತುಂಬ ಆಟಿಟ್ಯೂಡ್ ಅಂತೆ ಕಾಣಿಸ್ತಾರೆ ಇವರು ತುಂಬ ಇಂಟ್ರೋವರ್ಟ್ ಆಗಿರ್ತಾರೆ. ತನ್ನ ಪ್ರೀತಿ ಪಾತ್ರರೊಂದಿಗೆ ಮಾತ್ರ ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ತಾರೆ. ಎಲ್ಲರ ಮುಂದೇನೂ ಎಲ್ಲವನ್ನ ಬೇಕಾಬಿಟ್ಟಿಯಾಗಿ ಮಾತನಾಡುವವರಲ್ಲ ಇವರು. ಆದರೆ ಎಲ್ಲವನ್ನ ಶೇರ್ ಮಾಡುವುದಿಲ್ಲ. ಇವರು ಸ್ವಲ್ಪ ಸೀಕ್ರೆಟಿವನ್ನು ಮೇಂಟೈನ್ ಮಾಡ್ತಾರೆ. ಮೇಷರಾಶಿಯ ಪುರುಷರು ಬಹಳ ಆಂಬಿಷಿಯಸ್ ಆಗಿರ್ತಾರೆ, ಮಹತ್ವಾಕಾಂಕ್ಷಿಗಳು. ಈ ರಾಶಿ ಅಗ್ನಿತತ್ವ ರಾಶಿಯಾದ್ದರಿಂದ ಇವರ ಆಂಬಿಷನ್ಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಇವರ ಡಿಸೈರ್ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತಾರೆ. ಇವರ ಡಿಸೈರ್ಸನ್ನು ತನ್ನ ಲೈಫಲ್ಲಿ ಅತಿ ಎತ್ತರಕ್ಕೆ ಬೆಳೆಯಬೇಕು, ಲೈಫಲ್ಲಿ ಗ್ರೋತ್, ಸಕ್ಸಸ್ ಪ್ರತಿಯೊಂದನ್ನು ಪಡಿತಾ ಹೋಗಬೇಕು ಎನ್ನುವಂತಹ ಮಹದಾಸೆಯನ್ನು ಹೊಂದಿರ್ತಾರೆ. ಜೀವನದಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಆ ಕೆಲಸ ಮಾಡಿದರೆ ಆಗುವಂತಹ ನೆಗೆಟಿವ್ ಏನು, ಪಾಸಿಟಿವ್ ಏನು ಎಂದು ಯೋಚನೆ ಮಾಡದೆ ಆ ಕೆಲಸಗಳನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲು ಹೆದರೋದಿಲ್ಲ, ಮುನ್ನುಗ್ಗಿ ಮಾಡ್ತಾರೆ. ಆತುರ ಜಾಸ್ತಿ ಇವರಲ್ಲಿ. ಇವರು ಯಾವುದೇ ಕೆಲಸಕ್ಕೂ ಹೆದರದೆ ಮುನ್ನುಗ್ಗುವಂತಹ ಕಾರಣ ಇವರು ಗುಡ್ ಲೀಡರ್ ಆಗಿರ್ತಾರೆ. ಮೊದಲಿಗೆ ಪ್ಲ್ಯಾನ್ ಮಾಡ್ತಾರೆ, ಆ ಟೀಮನ್ನು ತಾನೇ ಲೀಡ್ ಮಾಡಲು ಮುಂದುವರಿತಾರೆ. ತನ್ನ ಗೋಲ್ ಕಡೆಗೆ ಹೆಚ್ಚು ಫೋಕಸ್ಡ್ ಆಗಿರ್ತಾರೆ. ಒಳ್ಳೆ ಟೀಮ್ ಲೀಡರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಮೇಷರಾಶಿಯ ಪುರುಷರು ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ಕಡಿಮೆ ಯೋಚನೆಯನ್ನು ಮಾಡ್ತಾರೆ. ಬಹಳ ಬೇಗ ಡಿಸಿಷನನ್ನು ತೆಗೆದುಕೊಳ್ತಾ ಇರ್ತಾರೆ. ಇವರ ಆರ್ಥಿಕ ಸ್ಥಿತಿಯ ಅನುಗುಣವಾಗಿ ಇವರ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಇವರು ಟ್ರೆಂಡಿ ಡ್ರೆಸ್ಗಳನ್ನು, ಫ್ಯಾಷನ್ ಡ್ರೆಸ್ಗಳನ್ನು ಇಷ್ಟಪಡ್ತಾರೆ. ಇವರ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದರೆ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ಇಲ್ಲದಿದ್ದರೆ ಇದ್ದುದರಲ್ಲಿಯೇ ತನ್ನ ಖರ್ಚುಗಳನ್ನು ಲಿಮಿಟೇಷನಲ್ಲಿ ಇಟ್ಕೊಂಡಿರ್ತಾರೆ. ಮೇಷರಾಶಿಯ ಪುರುಷರ ಮನಸ್ಸಿನಲ್ಲಿ ಈ ಕೆಲಸ ಮಾಡಬೇಕು ಅಂತ ಒಂದು ಸರಿ ಡಿಸೈಡ್ ಮಾಡಿದ್ರೆ ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಮೇಷರಾಶಿಯ ಪುರುಷರು ಬಹಳ ಬುದ್ಧಿವಂತರಾಗಿರ್ತಾರೆ. ಇವರು ಸತ್ಯವಾಗಿ ಮಾತನಾಡುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇವರ ಮಾತು ಕಹಿ ಅನ್ನಿಸಬಹುದು. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಲ್ವಾ. ಯಾರು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರೋದಿಲ್ಲ ಸತ್ಯ ಮಾತಾಡಿದ್ರೆ. ಆದರೆ ಮೇಷರಾಶಿಯ ಪುರುಷರು ಕಟುವಾಗಿ ಸತ್ಯವನ್ನು ಮಾತನಾಡುವುದರಿಂದ ಎಲ್ಲರೂ ಇವರನ್ನು ಆ್ಯರೋಗೆಂಟ್, ಆಟಿಟ್ಯೂಡ್ ಪರ್ಸನ್ ಅಂತ ಹೇಳ್ತಾರೆ. ಮೇಷರಾಶಿಯ ಪುರುಷರು ಮನಸ್ಸಿನಿಂದ ಒಳ್ಳೆಯವರಾಗಿರ್ತಾರೆ. ಇವರು ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರ್ತಾರೆ. ಇವರು ಹೊರಗಡೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೋ ಇವರ ಮನಸ್ಸು ಸಹ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಮೇಷರಾಶಿಯ ಪುರುಷರು ಬಹಳ ಬೇಗ ಕೋಪ ಮಾಡ್ಕೊಳ್ತಾರೆ. ಹಠದ ಸ್ವಭಾವ ಇವರಲ್ಲಿ, ಇದು ಇವರ ನೆಗೆಟಿವ್ ಗುಣ ಅಂತ ಹೇಳಬಹುದು. ಮೇಷರಾಶಿಯ ಪುರುಷರ ಲಕ್ಕಿ ಕಲರ್ ರೆಡ್ ಕಲರ್. ಲಕ್ಕಿ ನಂಬರ್ಸ್ 9, 18, 27. ಮೇಷರಾಶಿ ಪುರುಷರ ಅದೃಷ್ಟ ವೃತ್ತಿಗಳ ವಿಚಾರಕ್ಕೆ ಬಂದರೆ, ಮೇಷರಾಶಿಯ ಪುರುಷರು ಪೊಲೀಸ್, ಮಿಲಿಟ್ರಿ, ಆರ್ಮಿಯಲ್ಲಿ ವರ್ಕ್ ಮಾಡಬಹುದು. ನೇವಿ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡಿಬಹುದು. ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಬಹುದು. ಜಿಮ್ ಟ್ರೈನರ್ಗಳಾಗಿಯೂ ಸಹ ಕೆಲಸವನ್ನು ಮಾಡಬಹುದು. ಇವುಗಳು ಇವರ ಅದೃಷ್ಟದ ವೃತ್ತಿಗಳು. ಇವಿಷ್ಟು ವಿಚಾರಗಳು ಮೇಷರಾಶಿ ಪುರುಷರ ಗುಣ ಸ್ವಭಾವಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.